ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಎಲ್ಲ ಕಡೆ ಸೀತಾ ಕಲ್ಯಾಣದ ಸಂಭ್ರಮ ಆವರಿಸ್ಬಿಟ್ಟಿದೆ. ಮಿಥಿಲೆಯಲ್ಲಿ ಸೀತಾ ಕಲ್ಯಾಣದ ವಿಷಯ ತಿಳಿದು ಅಲ್ಲಿನ ಪ್ರಜೆಗಳೆಲ್ಲ ಆನಂದ ಪಟ್ಟಿದ್ದಾರೆ. ಅವರ ಮನಗಳನ್ನೆಲ್ಲ ಶೃಂಗಾರಗೊಳಿಸ್ತಾ ಇದ್ದಾರೆ. ಪ್ರಭು ರಾಮಚಂದ್ರ ಮಿಥಿಲೆಯ ಅಳಿಯನಾಗ್ತಾ ಇದ್ದಾನೆ ಅನ್ನುವಂಥ ಸಂಭ್ರಮದ ಮಾತುಗಳನ್ನು ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರೆ. ನೀವೆಲ್ಲ ಇಲ್ಲಿ ಬಂದಿರೋದು ನನಗೆ ತುಂಬ ಭಾಗ್ಯ ವಿಶೇಷ. ಎಲ್ಲಕ್ಕಿಂತ ಹೆಚ್ಚಾಗಿ ವಸಿಷ್ಠ ಮಹರ್ಷಿಗಳು ನಮ್ಮ ಮಿಥಿಲೆಗೆ ಬಂದಿದ್ದಾರೆ. ಇದು ಯಾವುದೋ ಜನ್ಮದ ಪೂರ್ವ ಪುಣ್ಯ ವಿಶೇಷ ಅಂತ ಜನಕ ಮಹಾರಾಜ ಹೇಳ್ತಾರೆ. ಜನಕ ದಶರಥನ ಜೊತೆ ಹೇಳ್ತಾರೆ, ನಾನು ಕನ್ಯಾಶುಲ್ಕಕ್ಕಾಗಿ ಇಟ್ಟಂತಹ ಅಯೋನಿಜೆಯಾದಂತಹ ಸೀತಾದೇವಿಯನ್ನು ರಾಮನಿಗೆ ಕೊಟ್ಟು ವಿವಾಹ ಮಾಡ್ತೀನಿ ಅಂತ ನಾನಿಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನನ್ನ ಔರಸ ಪುತ್ರಿಯಾದಂತಹ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಟ್ಟು ವಿವಾಹ ಮಾಡ್ತೀನಿ. ಹಾಗೆ ವಿಶ್ವಾಮಿತ್ರರ ಸಲಹೆಯಂತೆ ಜನಕ ತನ್ನ ತಮ್ಮನಾದಂತಹ ಕುಶಧ್ವಜನ ಮಗಳಾದ ಮಾಂಡವಿ ಮತ್ತು ಶ್ರುತಕೀರ್ತಿಯರನ್ನು ಭರತ ಶತ್ರುಘ್ನರಿಗೆ ಕೊಟ್ಟು ವಿವಾಹ ಮಾಡುವುದಾಗಿ ವಾಗ್ದಾನ ಮಾಡ್ತಾರೆ. ಮಾರನೇ ದಿವಸ ಎಲ್ಲರೂ ವಿವಾಹಕ್ಕೋಸ್ಕರ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಈ ದಶರಥ ಮತ್ತು ಜನಕನ ವಂಶದ ಪರಂಪರೆಯನ್ನು ನಾವು ನೋಡಬೇಕು. ಅದ್ಭುತವಾದಂಥ ಪರಂಪರೆ. ನಿನ್ನೆ ನಾನು ಹೇಳಿದ್ನಲ್ಲ, ಸೂರ್ಯವಂಶ ಚಂದ್ರವಂಶ ಎರಡೂ ಸಂಗಮ ಆಗ್ತಾ ಇದೆ. ರಾಜರ್ಷಿಯಾದಂತಹ ಜನಕ ಮಹರ್ಷಿ, ಮಹಾಪರಾಕ್ರಮಿಯಾದಂತಹ ದಶರಥ ಇಬ್ಬರು ಬೀಗರಾಗ್ತಾ ಇದ್ದಾರೆ. ಸೀತಾ ಕಲ್ಯಾಣ ಅಂದರೆ ಸಾಮಾನ್ಯವಾ? ಎಲ್ಲ ಕಡೆಯಲ್ಲಿ ಎಲ್ಲ ಜನ ಸಂಭ್ರಮದ ವಾತಾವರಣದಲ್ಲಿ ಮಿಥಿಲೆ ಎಲ್ಲ ಇದೇ ಮಾತು, ಸೀತಾ ಕಲ್ಯಾಣದ ಮಾತೇ ಆಗ್ತಾ ಇದೆ. ದಶರಥ ತನ್ನ ಪರಂಪರೆಯನ್ನು ಹಾಗೇ ಸ್ಮರಿಸ್ಕೊಳ್ತಾನೆ. ರಾತ್ರಿ ವಸಿಷ್ಠರು ಅವನಿಗೆಲ್ಲ ಹೇಳ್ತಾರೆ, ಬ್ರಹ್ಮ ಮಹಾವಿಷ್ಣುವಿನ ನಾಭಿ ಕಮಲದಿಂದ ಅವನು ಅವತಾರ ಮಾಡ್ತಾನೆ. ಬ್ರಹ್ಮನ ಪುತ್ರ ಮರೀಚಿ, ಅವನ ಪುತ್ರ ಕಾಶ್ಯಪ, ಅವನ ಪುತ್ರ ಸೂರ್ಯ, ಸೂರ್ಯನ ಮಗ ಮನು, ಮನುವಿಗೆ ಇಕ್ಷ್ವಾಕು ಅನ್ನುವಂಥ ಒಂದು ಮಗ ಹುಟ್ಟುತ್ತಾನೆ. ಇವನೇ ಈ ಇಕ್ಷ್ವಾಕು ಕುಲದ ಮೊದಲನೆಯ ರಾಜ. ಇವನು, ಅವನಿಗೆ ಕುಕ್ಷೆ ಅನ್ನುವಂಥ ಮಗ, ಅವನ ಮಗ ವಿಕುಷಿ, ಬಾಣ, ಹೀಗೆ ಎಲ್ಲ ರಾಜ ಮಹಾರಾಜರೆಲ್ಲ ಈ ಪರಂಪರೆಯಲ್ಲಿ ಬಂದು ಭರತ ಆದಮೇಲೆ ದಿಲೀಪ ಆದಮೇಲೆ ಭಗೀರಥನ ಮಗ ಅಂಬರೀಷನ ಮಗ ನಹುಷನ ಮಗ ಯಯಾತಿ, ನಾಭಾಗ, ಅಜಮಹಾರಾಜನ ಮಗನೇ ದಶರಥ ಮಹಾರಾಜ. ದಶರಥ ಮಹಾರಾಜನಿಗೆ 4 ಪುತ್ರರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, 4 ಪುತ್ರರು. ಹೀಗೆ ಬ್ರಹ್ಮನಿಂದ ಪ್ರಾರಂಭವಾದಂತಹ ಈ ಇಕ್ಷ್ವಾಕು ವಂಶದ ಪೂರ್ಣ ವಿವರವನ್ನು ಮೆಲುಕು ಹಾಕ್ತೀವಿ. ಹಾಗೆ ಚಂದ್ರವಂಶದ ಮಿಥಿಲೆಯ ರಾಜರನ್ನೆಲ್ಲ ನಾವು ಇವಾಗಿಲ್ಲಿ ಸ್ಮರಿಸಬೇಕು. ನಿಮಿ ಎನ್ನುವಂಥ ರಾಜನೇ ಈ ಮಿಥಿಲೆಯ ಮೊದಲ ರಾಜ. ಇವನ ಮಗ ಮಿಥಿ ಅಂತ.
ಮಿಥಿನೇ ಈ ಮಿಥಿಲಾ ಪಟ್ಟಣವನ್ನು ನಿರ್ಮಿಸಿದವ. ಅದಕ್ಕೋಸ್ಕರನೇ ಇದಕ್ಕೆ ಮಿಥಿಲಾಪುರಿ, ಮಿಥಿಲಾ ಪಟ್ಟಣ ಅಂತ ಆಯಿತು. ಅವನ ಮಗ ಉದಾವಸು, ಅವನ ಮಗ ನಂದಿವರ್ಧನ, ಸುಕೇತ, ಹೀಗೆ ಆ ಪರಂಪರೆನೂ ಹಾಗೆಯೇ ಮುಂದುವರೆದು ಮುಂದೆ ಜನಕ ಮಹಾರಾಜನ ವಂಶ ಹಾಗೆ ಬೆಳಗತ್ತೆ. ಹೀಗೆ ಎರಡೂ ಕುಟುಂಬಗಳು, ಎರಡೂ ಮನೆತನಗಳು, ಎರಡೂ ರಾಜಮನೆತನಗಳು ಒಂದಾಗ್ತಾ ಇದೆ. ಇದು ಎಂತಹ ಸಂಭ್ರಮದ ಸಂದರ್ಭ! ಅಂತಹ ಸೀತಾ ಕಲ್ಯಾಣದ ಪೂರ್ಣ ವಿವರಗಳನ್ನೆಲ್ಲ ಪರಸ್ಪರ ವಸಿಷ್ಠರು, ಶತಾನಂದರು ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಸಾಂಗವಾಗಿ, ಶಾಸ್ತ್ರೋಕ್ತವಾಗಿ ಈ ವಿವಾಹ ಮಹೋತ್ಸವ ನಡಿಬೇಕು ಅನ್ನುವಂಥದ್ದು ಇಬ್ಬರು ಪುರೋಹಿತರ ಆಶಯ ಆಗಿತ್ತು. ಅವತ್ತು ರಾತ್ರಿ ಇದೆಲ್ಲ ಚರ್ಚೆ ಮಾಡಿ ಎಲ್ಲರೂ ವಿಶ್ರಾಂತಿಯನ್ನು ಪಡೀತಾರೆ. ಮಾರನೇ ದಿವಸ ಬೆಳಗ್ಗೆ ಆ ಸೀತಾ ಕಲ್ಯಾಣಕ್ಕಾಗಿ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಸೀತಾ ಕಲ್ಯಾಣ ಆಗುವಂತಹ ದಿನ ಪೂರ್ವ ಫಲ್ಗುಣಿ ನಕ್ಷತ್ರ, ತುಂಬ ವಿಶೇಷವಾದಂಥ ನಕ್ಷತ್ರ ಇದು. ವಿವಾಹ ಮಹೋತ್ಸವಕ್ಕೆ ಉತ್ಕೃಷ್ಟವಾದಂತಹ, ಉತ್ತಮವಾದಂತಹ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಸೀತಾರಾಮರ ಕಲ್ಯಾಣ ಆಗುತ್ತೆ, ಲಕ್ಷ್ಮಣನಿಗೆ ವಿವಾಹ ಆಗುತ್ತೆ, ಭರತನಿಗೆ ಆಗುತ್ತೆ, ಶತ್ರುಘ್ನಿಗೆ ಆಗುತ್ತೆ. 4 ಜನಕ್ಕೂ ಅವತ್ತು ವಿವಾಹ ಆಗುತ್ತೆ. ಆ ವಿವಾಹದ ಸಂಭ್ರಮಗಳನ್ನೆಲ್ಲ ನಾವು ನಾಳೆ ಅನುಭವಿಸೋಣ. ಅದು ಪ್ರವರ ಇರುತ್ತೆ. ಎರಡೂ ಗೋತ್ರಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ ಪ್ರವರ ಇರುತ್ತೆ. ಹೋಮ ಹವನಾದಿಗಳೆಲ್ಲ ಇರುತ್ತೆ. ಎಲ್ಲದನ್ನು ನಾವು ನಾಳೆ ಆ ಸೀತಾ ಕಲ್ಯಾಣದ ವೈಭವವನ್ನು ನಾವು ಅನುಭವಿಸೋಣ. ಇವತ್ತಿಗೆ ಈ ರಾಮಕಥೆ ಮುಕ್ತಾಯ ಮಾಡಿ ನಾಳೆ ದಿವಸ ನಾವೆಲ್ಲ ಸೀತಾ ಕಲ್ಯಾಣದ ವೈಭವವನ್ನು ಅನುಭವಿಸೋಣ. ನಾವೆಲ್ಲ ನಾಳೆ ನಮ್ಮ ಮನೆಗಳಲ್ಲಿ, ನಾನು ಹಿಂದೆಯೇ ಹೇಳಿದಂತೆ, ಆ ಪ್ರಭು ರಾಮಚಂದ್ರ ಸೀತಾರಾಮರ ಭಾವಚಿತ್ರವಾಗಲಿ, ವಿಗ್ರಹಗಳಾಗಲಿ ಏನೇ ಇದ್ದರೂ ಅದನ್ನೆಲ್ಲ ಪೂಜೆ ಮಾಡಿ, ತುಪ್ಪದ ದೀಪ ಹತ್ತಿಸಿ, ಪ್ರಾರ್ಥನೆ ಮಾಡಿ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಶಾಂತಿ, ಆನಂದ ಎಲ್ಲದನ್ನು ಕೊಡುವಂಥ ಪ್ರಭು ರಾಮಚಂದ್ರನನ್ನು, ಸೀತಾರಾಮನನ್ನು ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಸೀತಾ ಕಲ್ಯಾಣ ಅಂದರೆ ಜಗತ್ತಿನ ಕಲ್ಯಾಣ, ವಿಶ್ವದ ಕಲ್ಯಾಣ. ದೇವತೆಗಳೆಲ್ಲ ಈ ಕಲ್ಯಾಣಕ್ಕಾಗಿ, ಕಲ್ಯಾಣವನ್ನು ನೋಡಲಿಕ್ಕಾಗಿ ಎಲ್ಲ ಕಾತುರದಿಂದ ಇದ್ದಾರೆ. ನಾವು ಆತುರದಿಂದ ಇರೋಣ. ನಾಳೆ ಸೀತಾ ಕಲ್ಯಾಣದ ವೈಭವವನ್ನು ನಾವೆಲ್ಲ ಅನುಭವಿಸೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ರಾಮ ಗುಣ ಸೀಮಾ